ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೇಕಂಠ ಆರೋಸಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟೇ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ, ಓಕೆನಾ. ನಿಮ್ಗೆ ಏನಾದರೂ ಒಂದು ಗೈಡೆನ್ಸ್ ಸಿಗ್ತದೆ ಅಂತ ವೀಡಿಯೋಸನ್ನು ನೋಡಿರಿ. ನನಗೆ ಇದೇ ಸಿಗಲಿ ಅಂತ ನೋಡಬೇಡ್ರಿ. ಸೊ ನೋ ಕಾಂಟ್ಯಾಕ್ಟ್, ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಅದಿರಲ್ಲ. ಸೊ ಅಲ್ಲಿ ಏನು ನಡೀತಾ ಐತಿ ನೋಡೋಣ. ನೋ ಕಾಂಟ್ಯಾಕ್ಟ್ ಒಳಗಿಂದ ನಿಮ್ಗೆ ನಾವು ಅಲ್ಲಿ ವ್ಯಕ್ತಿ ಏನು ಮಾಡ್ತಿರ್ಬೇಕ್ರಿ, ಅವರು ಏನು ನಡೆದಿರ್ಬೇಕ್ರಿ ಅವ್ರ ಜೀವನದಾಗ, ನಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಾರನ್ರಿ, ಏನು ಮಾಡ್ತಿದಾರ್ರಿ, ಬರ್ತಾರನ್ರಿ ಹೋಗ್ತಾರನ್ರಿ ಅಂತ. ಸೊ ಅದನ್ನು ನೋಡೋಣ. ಸೊ ಯಾರ ಬಗ್ಗೆ ನೋಡ್ತಿದ್ದಿರಲ್ಲ ನೋ ಕಾಂಟ್ಯಾಕ್ಟ್ ಒಳಗೆ ಆ ವ್ಯಕ್ತಿನ ವಿಜುವಲೈಸ್ ಮಾಡಿರಿ. 3 ಸಲ ಹೆಸರು ಹೇಳ್ಕೊಳ್ರಿ, ಅವ್ರ ಫೋಟೋ ಇದ್ರೆ ನೋಡ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅಲ್ಲಿ ಏನು ನಡೀತಾ ಐತಿ, ನೋ ಕಾಂಟ್ಯಾಕ್ಟಲ್ಲಿ ಏನು ನಡೀತಾ ಇದೆ 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 ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳಕ್ಕಲ್ಲೇ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ವ್ಯಕ್ತಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದಾರ ಅಂದರೆ ತಮ್ಮೊಳಗೆ ತಾವು ಕೆಲವೊಂದು ವ್ಯಕ್ತಿಗತ ಚೇಂಜಸ್ ಅವು. ತಮ್ಮ ಜೀವನ ಸ್ಟೈಲ್ ಇರ್ಬೋದು, ತಮ್ಮ ಥಿಂಕಿಂಗ್ ಪ್ರೊಸೆಸ್ ಇರ್ಬೋದು. ತಮ್ಮನ್ನು ತಾವು ಏನು ಸರಿ ಮಾಡ್ಕೊಳಕ್ಕಾಗಿ ನೋಡ್ತಿದ್ದಾರೆ. ಚೇಂಜ್ ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಅರ್ಥ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ, ಡ್ರೆಸ್ಸಿಂಗ್ ಚೇಂಜ್ ಮಾಡಿ. ನಾ ಸೀರೆ ಉಟ್ಕೊತಿದ್ದೆ ರೀ, ಈಗ ನಾ ಚೂಡಿದಾರ ಪ್ಯಾಂಟ್ ಹಾಕೊಳೋದು ಕಲ್ತೇನೆ, ಮಿನಿ ಸ್ಕರ್ಟ್ ಹಾಕೊಳೋದು ಕಲ್ತೇನೆ. ನಾ ಲುಂಗಿ ಉಟ್ಕೊತಿದ್ದೆ ರೀ, ಈಗಿಲ್ಲ ನಾನೀಗ ಸೂಟು ಬೂಟ್ ಹಾಕೊಳೋದು ಕಲ್ತೇನೆ, ಜೀನ್ಸ್ ಪ್ಯಾಂಟ್ ಹಾಕೊಳೋದು ಕಲ್ತೇನೆ, ಕಾಸ್ಟ್ಲಿ ಏನೇನೋ ಅಲ್ಲಿ ಏನ ಬ್ರ್ಯಾಂಡೆಡ್ ಎಲ್ಲ ಹುಡುಕೊಂಡು ಹಾಕೊಂಬರಾಕತ್ತೇನೆ. ದಿಸ್ ಈಸ್ ಅ ಚೇಂಜ್. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರಿ. ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಪೂರ ನಿಮ್ಮದು ವ್ಯಕ್ತಿತ್ವ ಅಂದರೆ ಇನ್ನೂ ಪಾಲಿಶ್ ಆಗ್ತೀರಿ. ನೀವು ಜೀವನನ ನೋಡೋ ದೃಷ್ಟಿ ನಿಮ್ಮದು ಚೇಂಜ್ ಆಗ್ತದೆ. ಆ ರೀತಿಯಾದಂಥ ಒಂದು ಬದಲಾವಣೆ ನಿಮ್ಮ ವ್ಯಕ್ತಿ ಜೀವನದಾಗ ಅಲ್ಲಿ ನಡೆದೈತಿ. ಅದಕ್ಕಾಗಿ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಿದಾರ, ಅವ್ರನ್ನ ಇನ್ನೂ ಪಾಲಿಶ್ ಮಾಡ್ಕೊಳಕದಾರ, ಅಲ್ಲಿ ಅದಾರ. ಭಾಳ ದಿನ ಆಗ್ತಿರ್ಬೇಕದ ನೋ ಕಾಂಟ್ಯಾಕ್ಟ್ ನಿಮ್ದು. ಮಾತು ಕಮ್ಮಿ ಆಗಿರಬೇಕು. ಇಲ್ಲೇ ಮಾತಾಡೋದು ಬಿಟ್ಟಾರೆ ನೋ ಕಾಂಟ್ಯಾಕ್ಟ್ ಅಂದಮೇಲೆ. ಬಟ್ ನಿಮ್ಮನ್ನೇನು ಮರೆಯೋಕ್ಕಾಗಿಲ್ಲ ಅವರಿಗೆ. ಯಾಕಂದ್ರೆ ತಲೆ ಒಳಗನ ಭಾಳ ನೀವು ಅದಿರಿ. ತಲೆ ಒಳಗನ ಫೈಟಿಂಗ್ ನಡೆದತ್ತವ್ರಿ. ನಾ ಮಾಡ್ತಿರೋದು ಸರಿನೋ, ನಾ ಮಾಡ್ತಿರೋದು ತಪ್ಪು, ನನ್ನ ಜೀವನದ ನಾ ಏನು ಮಾಡ್ತಿದ್ದೆ, ನಾನು ಕರೆಕ್ಟ್ ಇದನೋ ಇಲ್ಲೋ. ಇಲ್ಲಿ ಕೆಲವೊಬ್ಬರಿಗೆ ಬೇರೆ ವ್ಯಕ್ತಿನೂ ಬಂದಿರ್ಬೇಕು ಅವ್ರ ಜೀವನದೊಳಗೆ. ಸೊ ಹಾಗಾಗಿನ ಕೆಲವೊಬ್ಬರಿಗೆ ತಲೆ ಒಳಗೆ ಹೊಡೆದಾಟ ನಡೀತೈತಿ. ತಮ್ಮನ್ನು ತಾವು ಏನಂತೀರಿ ಸರಿ ತಪ್ಪುಗಳ ಒಳಗೆ ಅಥವಾ ತಮ್ಮನ್ನು ತಾವು ತಿದ್ಕೊಳೋದ್ರೊಳಗೆ ತಮಗೆ ತಾವು ಹೊಡೆದಾಡ್ಕೊಳಕತ್ತಾರ. ಹಂಗೆ ನಮ್ಮಲ್ಲೇ ಕೆಲವೊಂದು ಸಲ ಒಂದು ದ್ವಂದ್ವಗಳು ಸ್ಟಾರ್ಟ್ ಆಕವಲ್ಲ ನಮ್ಮ ಮನಸ್ಸೊಳಗೆ. ನಾನು ಹಿಂಗೆ ಮಾಡಿದ್ದು ಸರಿ ಆತ, ನಾನು ಹಿಂಗೆ ಮಾಡಿದ್ದು ತಪ್ಪಾತ, ನಾನು ಹೆಂಗೆ ಮಾಡಲಿ, ಏನು ಮಾಡಲಿ. ಹೊರಗಿನವ್ರು ಎಷ್ಟಾರ ಹೇಳಿ ನೀ ಮಾಡ್ತಿರೋ ಸರಿ ಐತಿ, ಇಲ್ಲ ನೀ ಮಾಡ್ತಿರೋ ತಪ್ಪು. ಏನಂದ್ರೆ ಇಲ್ಲ ಅವರೆಲ್ಲ ಹೇಳಿದ ಮೇಲೂ ಆದ್ರೆ ನಮ್ಮೊಳಗೆ ಏನೋ ನಮ್ಮೊಳಗೆ ನಮ್ಗೆ ಒಂದು ದ್ವಂದ್ವಗಳು ಸ್ಟಾರ್ಟ್ ಆಗ್ತಾವೆ. ಕೆಲವೊಬ್ರಲ್ಲಿ ಆರಾಮೇ ಅದಾರ, ಸೆಲೆಬ್ರೇಷನ್ ಮಾಡೋಣ ಅದಾರಲ್ಲಿ. ಕೆಲವೊಬ್ರು ಹೊಸ ಬಿಗ್ನಿಂಗ್ ಮಾಡ್ಕೊಂಡು ಹೋಗ್ಯಾರ. ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಅದ್ರ ಬರ್ತೈತಲ್ಲ ಅದರೊಳಗೆ ಹೊಸ ಬಿಗ್ನ ಇಲ್ಲಿ ಬಿಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಅನ್ನಿಸ್ಬೋದು ಅವ್ರಿಗೆ. ಸೊ ಈ ಕಾರ್ಡ್ಸ್ ಒಳಗೆ ಬಂದರೆ ಅಲ್ಲಿ ಸ್ವಲ್ಪ ಅವರಿಗೆ ಒತ್ತಡಗಳು ಜಾಸ್ತಿ ಆಗ್ಯಾವು. ನಿಮ್ಮ ನೆನಪನ್ನು ಬರ್ತಾ ಐತಿ, ಬುದ್ಧಿನೂ ಸ್ವಲ್ಪ ಕಲಿತದಾರೆ. ಅವ್ರ ಜೀವನದೊಳಗೆ ಇಂದ್ರಿ ಎಕ್ಸ್ ಯಾರಾದರೂ ವಾಪಸ್ ಬಂದಿರಬೇಕಿಲ್ಲೇ. ಹಾಗಾಗಿನೂ ಈಗ ನೋ ಕಾಂಟ್ಯಾಕ್ಟ್ ಒಳಗೆ ಅವ್ರ ಅಲ್ಲಿ ವಾಪಸ್ ಬಂದಿರಬೇಕು. ಬಿಟ್ಟು ಹೋದಂಥ ವ್ಯಕ್ತಿಗಳು ಜೀವನದಾಗ ಎಂಟ್ರಿ ಆಗಿರ್ಬೇಕು. ಮತ್ತು ಬಟ್ ಅದನ್ನು ಅವರಿಗೆ ಏನಂತೀರಿ ಒತ್ತಡ ಆಗಕತ್ತದ ಅವ್ರು ಬಂದಿರೋದು ಜೀವನಕ್ಕೆ. ಹೀಗಾಗಿನೇ ಅದು ಅವರಿಗೆ ಏನಂತೀರಿ ದ್ವಂದ್ವ ಸ್ಟಾರ್ಟ್ ಆಗಿರೋದು ಮನಸ್ಸೊಳಗೆ, ಅವ್ರ ಬುದ್ಧಿ ಒಳಗೆ, ಅವ್ರೊಳಗೆ ವಾಪಸ್ ಆ ವ್ಯಕ್ತಿ ನಾವು ತೊಗೋಬೇಕು, ಬಿಡಬೇಕು. ಅವ್ರು ಹಂಗೆ ಮಾಡೋದ್ರೆ ಅಥವಾ
ಪಾಸ್ಟ್ ಲೈಫ್ ಅದನ್ನು ಆಗ ಹೋಗಿದ್ದು ಒಂದು ಸಲ ನಮ್ಮ ಜೀವನದಾಗ ಏನೋ ಒಂದು ಕೆಲವೊಂದು ಘಟನೆಗಳು ನಡೀತಾವೆ. ಅದರಿಂದ ನಾವು ಏನಾದರೂ ಒಂದು ಪಾಠ ಕಲಿತಿರ್ತೀವಿ. ಪಾಠ ಕಲಿಬೇಕಂದ್ರಾಗ ಕಲ್ತಿಲ್ಲ ಅಂದ್ರೆ ಹಿಂಗೆ ಓದ್ಬೇಕು. ಕೆಲವೊಬ್ರಿಗೆ ಇಲ್ಲೇ ನಿಮ್ಮ ವ್ಯಕ್ತಿ ಟ್ರಾವೆಲಿಂಗ್ ಒಳಗದಾರ, ನಿಮ್ಮಿಂದ ಭಾಳ ದೂರನ ಹೋಗಿರ್ಬೇಕು. ಅಬ್ರಾಡ್ ಅಂದ್ರೆ ದೂರ ದೇಶಗಳಿಗೆ ಅಂದ್ರೆ ನಾವು ಕರ್ನಾಟಕ ನಮ್ಮ ದೇಶ, ನಮ್ಮದು ಹುಬ್ಳಿ ನಮ್ದು ಏನೈತಲ್ಲ ನಾವಿರೋ ಊರು ನಮ್ಮ ದೇಶ ಅಂತ ನೀವು ಅಂದ್ಕೊಂಡ್ರೆ ಅಂದ್ರೆ ಸೊ ನಿಮ್ಮಿಂದ ಭಾಳ ದೂರ ಹೋಗಿರ್ಬೇಕು. ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಕ್ಕೆ ಹೋಗಿರಂದ್ರೆ ದೂರ ದೇಶನ ಅಂದ್ಕೊಳ್ರಿ. ದೇಶ ಬಿಟ್ಟು ದೇಶ, ಭಾರತ ದೇಶ ಬಿಟ್ಟು ಹೋದ್ರೆ ವಿದೇಶ ಅಂತ ಹೇಳಿಲ್ಲ, ದೇಶ ಪ್ರದೇಶಗಳು ಟ್ರಾವೆಲಿಂಗ್ ಮಾಡ್ಕೊಂಡು ಕೆಲವೊಬ್ಬರು ದೂರನೂ ಇರಬಹುದು. ಆದರೆ ಅವ್ರ ಜೀವನದಾಗೂ ಭಾಳ ಕಷ್ಟಗಳನ್ನು ಅನುಭವಿಸ್ತದಾರಲ್ಲೇ. ಭಾಳ ಕಷ್ಟಗಳು ಬರ್ತದವು. ಒಂದು ಬೆಳಕಿನ ಕಡೆ ಹೋಗೋಕ್ಕಂದ್ರೆ ಭಾಳ ಹರ್ಡಲ್ಸ್ ಅಂದ್ರೆ ಅಡೆತಡೆಗಳು ಬಂದವ ಅವ್ರ ಜೀವನದಾಗಲ್ಲಿ. ಒಂದು ಒಳ್ಳೆ ಜೀವನನ ಅವ್ರು ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಒಳ್ಳೆ ಜೀವನ ನಾನು ಸರಿ ಮಾಡ್ಕೋಬೇಕು. ಇದನ್ನ ಭಾಳ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತಿದಾರಲ್ಲೇ. ಇಲ್ಲೇ ಕೆಲವೊಬ್ರು ತನ್ನ ಜೀವನ ತನಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಮಾಡ್ಕೊಳಕ್ಕಾಗಿನ ಅವರು ಎನರ್ಜಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಲ್ಲೇ ನೋ ಕಾಂಟ್ಯಾಕ್ಟ್ ಒಳಗೆ. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಅಲ್ಲಿ ಏನು ನಡೀತಾ ಐತಿ ನೋಡೋಣ. ನೋ ಕಾಂಟ್ಯಾಕ್ಟ್ ಒಳಗೆ ಈ ಕೆಲವೊಬ್ರು ನಿಮ್ಮನ್ನು ಮಿಸ್ ಮಾಡ್ಕೊತದಾರ. ಅಥವಾ ನೀವು ಅಂದ್ಕೊಂಡಿದ್ರೆ ಕೆಲವೊಬ್ಬರಿಗೆ ಯಾರಾದರೂ ಅಲ್ಲಿ ನಮ್ಮ ಬಿಟ್ಟು ಬೇರೆಯವ್ರ ಜೊತೆಗೆಲ್ಲ ಹೋಗಿರಿ ಮಾಡಿದೆ ಅಂದ್ರೆ ಕೆಲವೊಬ್ಬರಿಗೆ ಅಲ್ಲೂ ಇರ್ಬೋದು. ಅಥವಾ ನಿಮ್ಮ ಜೊತೆಗೂ ಕೆಲವೊಂದು ನಿಮ್ಮ ಜೊತೆಗೆ ಬ್ರೇಕಪ್ ಮಾಡ್ಕೊಳಕ್ಕೆ ಈ ಪಾರ್ಟ್ನರ್ಶಿಪ್ನ ಎಂಡ್ ಮಾಡ್ಕೊಳಕ್ಕಾಗಿನೂ ವಿಚಾರಗಳು ನಡೆದಾವು ಕೆಲವೊಬ್ಬರಿಗೆ. ಜೀವನದಾಗ ಏನೋ ಒಂದು ಕೊರತೆ ಅಲ್ಲೇ ಐತಿ. ಮಟೀರಿಯಲಿಸ್ಟಿಕ್ ಆಗಿ ಅವರಿಗೆ ಒಂದು ಏನೂ ಸಕ್ಸಸ್ ಸಿಕ್ಕಿಲ್ಲ ಅಲ್ಲೇ. ತಮ್ಮನ್ನು ತಾವು ನೋಡ್ಕೊಳಕತ್ತಿಲ್ಲ ಅಲ್ಲೇ. ಅಂದರೆ ತಮ್ಮ ಕಾಳಜಿ ತಾವು ಮಾಡ್ಕೊಳಕತ್ತಿಲ್ಲ ಕೆಲವೊಬ್ರಿಲ್ಲ. ಇಂಪಾರ್ಟೆಂಟ್ಲಿ ಅಂದರೆ ತಮ್ಮ ಕಾಳಜಿ ತಾವು ಮಾಡ್ಕೊಳಕತ್ತಿಲ್ಲ. ಬರ್ಡನ್ಸ್ ಭಾಳ ಆಗ್ಯಾವ ಅನಿಸುತ್ತೆ ಜೀವನದಾಗ. ಏನು ಅವ್ರಿಗೆ ಖುಷಿ ಇಲ್ಲ, ಏನು ಏಳಿಗೆ ಆಗಿಲ್ಲ ಅವರು. ಇದೊಂದು ಸಿಚುವೇಶನಲ್ಲಿ ಏನೋ ಒಂದು ಸಿಚುವೇಶನ್ ಸಿಕ್ಕಾಕೊಂಡಾರವ್ರು. ಅದರಿಂದ ನಾವು ಹೊರಗೆ ಬರಬೇಕು. ಅಥವಾ ನೋ ಕಾಂಟ್ಯಾಕ್ಟ್ ನಿಮ್ಮ ಜೊತೆಗಿದ್ರೂ ಈಗ ನಿಮ್ದು ನೆನಪು ಬರ್ತಾಯಿತ್ತು ನಿಮ್ಮಂದ್ರೆ ನಿಮ್ಮಿಂದನೂ ಹೊರಗೆ ಬರಬೇಕು, ನಿಮ್ಮಿಂದನೂ ಬ್ರೇಕಪ್ ತೊಗೋಬೇಕು, ಇದನ್ನು ಈ ಬಂಧನ ಬಿಡಿಸ್ಕೋಬೇಕು ಅಂತಲೂ ಕೆಲವೊಬ್ಬರು ಅಲ್ಲೇ ಸೊಲ್ಯೂಷನ್ಸ್ ಹುಡುಕ್ತಿದ್ದಾರೆ. ಅಂದರೆ ಏನಾದರೂ ಒಂದು ಉಪಾಯಗಳು ಅದಾವ ಇದಕ್ಕೆ, ಆನ್ಸರ್ಸ್ ಅದಾವ ಇದಕ್ಕೆ ಅಂತ ಹುಡುಕ್ತಿದ್ದಾರೆ. ಸೊ ಇದನ್ನು ನಿಮ್ಗೆ ಕ್ರಿಯೇಟ್ ಆಗ್ತಿರ್ಬೋದು ಅದು. ಸೊ ನಿಮ್ಮಿಂದ ಬ್ರೇಕಪ್ ಮಾಡ್ಕೋಬೇಕು, ನಿಮ್ಮಿಂದ ಡೈವರ್ಸ್ ತೊಗೋಬೇಕು ಅಂತಲೂ ಕೆಲವೊಬ್ರಿಗೆ ನಡೆದತ್ತಲ್ಲ. ಸೊ ಅದಕ್ಕೆ ಏನಾದರೂ ಒಂದು ದಾರಿನೂ ಸಿಕ್ಕಿರಬಹುದು ಕೆಲವೊಬ್ರಿಗಿಲ್ಲ. ಸೊ ಯಾರ್ಯಾರ್ದು ನೋಡ್ರಿ ನಿಮ್ಮ ಜೀವನದ ಒಬ್ಬೊಬ್ರು ಅಂದ್ರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲೇ ಒಬ್ಬೊಬ್ರ ಜೀವನದಾಗ ಒಂದೊಂದು ಥರ ನಡೀತಿರ್ತಾವೆ. ನೋ ಕಾಂಟ್ಯಾಕ್ಟ್ ಒಳಗೆ ನೀವು ಯಾವ್ಯಾವ ಥರ ರಿಲೇಷನ್ಶಿಪ್ ಅದಿರಿ, ನೀವು ಗಂಡ ಹೆಂಡತಿ ಸಂಬಂಧ ಒಳಗಿದ್ವಿ ಇಲ್ಲರಿ ನಾವು ಹಿಂಗೆ ಮದುವೆನ ಮಾಡ್ಕೊಳಕ್ಕೆ ಹೊಂಟಿದ್ವಿ, ನಮ್ಮ ರಿಲೇಷನ್ಶಿಪ್ ಹಿಂಗೆ ಭಾಳ ಗಟ್ಟಿನ ಇತ್ತು, ಈಗ ಯಾಕೋ ಹಿಂಗೆ ಆಗೈತಿ ಅಂದ್ರೆ ಈ ರೀತಿ ನಡೀತಿದ್ದಾವೆ. ಅಂದರೆ ನಾ ಡೈವರ್ಸ್ ಕೊಡ್ಬೇಕು ಆ ರೀತಿ. ಡೈವರ್ಸ್ ಅಂದ್ರೆ ಗಂಡ ಹೆಂಡತಿ ನಮ್ಮ ಇಂಡಿಯಾ ಒಳಗೆ ಕರೆಕ್ಟಾ? ಹೌದಾ? ಹಂಗೆ ನೀವು ಹಂಗಿದ್ರೆ ಹಂಗೆ ವಿಚಾರ ಮಾಡಿ. ಇಲ್ಲ ಅಂತಂದ್ರೆ ಬ್ರೇಕಪ್ ಆಗಬೇಕು. ಇದರಿಂದ ಒಟ್ಟು ನಾವು ಬಿಡಿಸ್ಕೊಂಡು ಹೋಗ್ಬೇಕಿದೆ. ಈ ರಿಲೇಷನ್ಶಿಪ್ಪಿಂದ ನಾನು ಬಿಡಿಸ್ಕೊಂಡು ಹೋಗ್ಬೇಕಂತಲೇ ಅಲ್ಲೇ ವಿಚಾರಗಳು ನಡೆದವು ನಿಮ್ಮ ವ್ಯಕ್ತಿ ಜೀವನದಾಗಲ್ಲೇ. ಟೆನ್ಷನ್ ಐತೆ ಅವ್ರಿಗಲ್ಲೇ, ಭಾಳ ಜವಾಬ್ದಾರಿಗಳದಾವು. ಹಾಗಾಗಿನೂ ಅವ್ರಿಗೆ ಇದರಿಂದ ಸಮಾಧಾನ ಬೇಕಾಗೈತೆ ಒಟ್ಟು ಜೀವನದಾಗ. ಕೆಲವೊಂದು ಸತ್ಯಗಳನ್ನ ಅವ್ರು ತಿಳ್ಕೊಬೇಕಂತಲೇ ಇಲ್ಲೇ ಅನ್ಕೊತಿದ್ದಾರೆ ಕೆಲವೊಬ್ಬರು. ಅಥವಾ ಅವರಿಗೆ ಸತ್ಯತೆಗಳು ಕೆಲವೊಂದಿನ ಅರಿವು ಆಗಿರಬೇಕು. ನಾನು ಖುಷಿಯಿಂದ ಇರಬೇಕು, ಇಟ್ ಇಸ್ ದ ಮೋಟಿವ್. ನಾನು ಇನ್ಮೇಲೆ ಖುಷಿಯಿಂದ ಇರಬೇಕು, ನನಗೆ ಈ ಸ್ಟ್ರೆಸ್ ಎಲ್ಲ ಬರ್ಡನ್ ಎಲ್ಲ ತೊಗೊಂಡು ನನಗೆ ಜೀವನ ಮಾಡೋಕ್ಕಾಗಲ್ಲ.
ಆ ರೀತಿನ ನಾವು ನಿಮ್ಮ ವ್ಯಕ್ತಿ ಜೀವನದಲ್ಲಿ ನೋ ಕಾಂಟ್ಯಾಕ್ಟ್ ಒಳಗೆ ತಮ್ಮ ಜೀವನ ಕಂಟ್ರೋಲ್ ಮಾಡೋಕ್ಕಾಗಿ ಕ್ರಿಯೇಟಿವಿಟಿ ಬಂದು ನೋಡ್ರಿ. ತನ್ನ ಜೀವ ತಾನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ನನ್ನ ಜೀವನ ನಾ ಹೆಂಗೆ ಖುಷಿ ಇರಬೇಕು, ಇಷ್ಟ ಅವ್ರಿಗೆ ಅಲ್ಲಿರೋದು. ನಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಖುಷಿಯಿಂದ ಇರಬೇಕು. ಸೊ ಅಲ್ಲಿ ಏನು ನಡೆದಿದ್ದು ನಾವು ನೋಡೋಣ. ಆರಾಮದಾರ, ಖುಷಿಯಿಂದ ಅದಾರ. ಅವ್ರ ಜೀವನದಾಗ ಅವ್ರು ಅದಾರ. ತಮ್ಮನ್ನು ತಾವು ಕಾಳಜಿ ಮಾಡ್ಕೊಳಕತ್ತಿಲ್ಲ ಅಂದ್ರೆ ಅವ್ರಿಗೇನು ಅಲ್ಲೇನು ಕೊರತೆ ಅಂತೂ ಇಲ್ಲ. ಇಲ್ಲಿ ಕೆಲವೊಬ್ರಿಗೆ ಎಲ್ಲ ಐತಿ, ಬಟ್ ನೆಮ್ಮದಿ ಅನ್ನೋದಿಲ್ಲ ಜೀವನದಾಗ. ಏನು ರೊಕ್ಕಕ್ಕೇನು ಕಮ್ಮಿ ಇಲ್ಲ ಅಂತೇವಲ್ಲ, ಹಂಗೆ ಮಟೀರಿಯಲ್ಸ್ ಜೀವನಕ್ಕೆ ಏನು ಕೊರತೆ ಇಲ್ಲ, ಬಟ್ ಜೀವನಕ್ಕೊಂದು ನೆಮ್ಮದಿ, ಒಂದು ಸಮಾಧಾನ ಅನ್ನೋದು ಇಲ್ಲ. ಎಲ್ಲ ಐತಲ್ಲಿ, ಏನೇನು ಬೇಕು ಎಲ್ಲ ಐತವ್ರಿ. ಕೆಲವೊಂದು ವಿಷಯಗಳನ್ನ ಅವರು ಬಿಡ್ಬೇಕಂತನೇ ಮಾಡೋರಿಲ್ಲ. ಕೆಲವೊಂದು ವಿಷಯಗಳನ್ನು ಇಲ್ಲಿ ಅಲ್ಲಿ ಬಿಡಬೇಕು. ಅದ್ರಾಗ ನೀವು ಇನ್ಕ್ಲೂಡ್ ಆಗಿರಿ. ಸಾಕು, ಈ ಜೀವನ ಹೆಂಗೆ ಬರ್ತದೆ ಹಂಗೆ ಹೋಗ್ಬಿಡೋಣ, ಯಾಕೋ ಬೇಡ, ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ಕಷ್ಟ ಆಗ್ತದೆ ಅವರಿಗೆ. ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡೋದು ನನ್ನ ಕೈಯಿಂದ ಆಗಲ್ಲ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ಎನರ್ಜಿ ಹೆಂಗೈತೆ ಅಂತ ನೋಡೋಣ. ಈಗ ನಿಮ್ಮ ವ್ಯಕ್ತಿ ನೀವು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ನಿಮ್ಮ ಎನರ್ಜಿ ಹೆಂಗದ ನೋಡೋಣ. ಅವ್ರದ್ದು ನೋಡಿದ್ರಿ, ಸೊ ನೀವು ಹೆಂಗದಿರಿ? ನೀವು ಡೆಸಿಷನ್ ಮೇಕಿಂಗ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತೈತಿ ನಿಮ್ಮ ಜೀವನದಾಗೂ. ನಿಮಗೂ ಸ್ಟ್ರೆಸ್ ಆಗೈತಿ ನೋಡ್ರಿ, ಹೌದಾ? ನೀವು ಮಿಸ್ಸಿಂಗ್ ಎನರ್ಜಿ ಒಳಗೆ ಅದಿರಿ, ಬಟ್ ಭಾಳ ಸ್ಟ್ರೆಸ್ ಐತಿ ನಿಮಗೂ ಜೀವನದಾಗ. ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ಅವ್ರಿಗಾಗಿ ನಾ ಕಾಯ್ಬೇಕಾ ಇಲ್ಲ ನಾ ಮುಂದೆ ಹೋಗ್ಬೇಕಾ ಅನ್ನೋದು ಭಾಳ ಗೊಂದಲಗಳು ಭಾಳ ಆಗ್ಯಾವ. ಇಲ್ಲಿ ಆ್ಯಕ್ಷನ್ ತೊಗೊಳಕ್ಕನ ಭಾಳ ಕಷ್ಟ ಆಗೈತಿ ನಿಮಗೆ. ಒಂದ್ಸಲ ಆ ವ್ಯಕ್ತಿ ಬರ್ಬೇಕ್ರಿ ನಮ್ಮ ಜೀವನದಾಗ ಅಂತೀರಿ, ಹೌದಾ? ಬಂದಮೇಲೆ ಮುಂದಾಗೋದೆಲ್ಲ ವಿಚಾರ ಮಾಡಿದ್ಕೊಳ್ಳಿ ಮತ್ತೆ ಕಷ್ಟ ಅನ್ನಿಸ್ತೈತಿ. ಕಷ್ಟ ಅಂದ್ರೆ ತಲೆಗೆ ಕೆಲ್ಸಕ್ಕೆ ಮತ್ತೆ. ಯಾಕಂದ್ರೆ 4 ಮಂದಿ ಏನಾನ ಮಾತಾಡ್ತಾರೆ, ಆ ವ್ಯಕ್ತಿ ಹೌದು ನೀನು ಬಿಟ್ಟು ಹೋಗಿದ್ರೆ ಅಲ್ಲಿ ಏನು ಮಾಡಿದ್ರೆ ಏನು ಯಾರಿಗೆ ಗೊತ್ತು, ಇನ್ನೊಬ್ಬರ ಜೊತೆಗಿದ್ರೆ ಏನೋ ಏನೇನಿತ್ತು ಏನು ಯಾರಿಗೆ ಗೊತ್ತು, ಹಿಂಗೆ ಏನೇನೋ ಬರ್ತಾವೆ. 4 ಮಂದಿ ಮಾತಾಡಿದ್ಕೊಳ್ಳಿ ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋಷ್ಟು ಇಲ್ಲ. ನಾನು ಬಂದಮೇಲೆ ಏನೇನು ತ್ಯಾಗ ಮಾಡ್ಬೇಕಾಗತ್ತೆ ಇಲ್ಲಿಂದ. ನಾನು ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯನಾ? ನಾನು ಇಲ್ಲೇನೋ ಸ್ವಲ್ಪ ಈಗ ಸಮಾಧಾನ ಮಾಡ್ಕೊಳಕತ್ತೇನೆ. ಹಿಂಗೆ ಏನೇನೋ ನಡೆದಾವು. ಒಂದು ಕಂಪ್ಲೀಷನ್ ಬೇಕು ನಿಮಗೆ. ಒಂದು ಆ ವ್ಯಕ್ತಿ ಬರಬೇಕು, ಬಟ್ ಇಷ್ಟ ನಿಮಗೂ ಸಮಾಧಾನಾಗೆ ಬರ್ಬೇಕು ಅಂತ ನೀವು ಕಾಯಕತ್ತೀರಿ. ನೋಡಿರಿ ತಲೆ ಒಳಗೆ ಎಷ್ಟು 4 ಮಂದಿ ನಾವು ಮಾತಾಡ್ತಾರೆ ಅಂತ ಹೇಳಿದೆ. ಈಗ ಆಲ್ರೆಡಿ ನಿಮ್ಮ ಜೀವನದೊಳಗೂ ಯಾರ್ದೋ ಜೊತೆಗೆ ಒಂದು ಆರ್ಗ್ಯುಮೆಂಟ್ ನಡೆದತಿ. ಫೈಟಿಂಗು, ಮಾತುಕತೆ, ವಾದ ವಿವಾದ ಎಲ್ಲ ನಡೆದತ್ತಿಲ್ಲಿ. ಕೈ ಬಾಯ್ನೂ ನಡೆದಿರ್ಬೇಕಿಲ್ಲ. ಬೇಜಾರೊಳಗದಿರಿ, ಎಮೋಷ್ನಲಿ ಭಾಳ ವಿಡ್ರಾ ಆಗಿರಿ. ನಿಮಗೂ ಅನ್ಸಾಕತ್ತೈತೆ ಅನ್ಸತಿ ನಾನು ಬ್ರೇಕಪ್ ಮಾಡ್ಕೊಂಬಿಟ್ರೆ ಅಪ್ಪ ಇದನ್ನು ಹಿಂಗಿರಕ್ಕೆ ಸಾಧ್ಯ ಇಲ್ಲ ಬಿಡು. ಹಿಂಗೆ ಎಷ್ಟು ದಿನ ಅಂತ ಇರೋದು. ನಿಮ್ಮ ಜೀವನಗಳು ಕೆಲವೊಂದು ಬೇಜಾರಾಗಂತ ಸಂಗತಿಗಳು ನಡೆದಾವೆ. ಬಟ್ ಈಗ ಬೇಜಾರು ಸಂಗತಿನಲ್ಲಿ ಹೇಳಬೇಕು ಅಂದಾಗ ನಿಮ್ಗೆ ಅವ್ರಿಲ್ಲ ಈಗ ಹೇಳ್ಕೊಳಕ್ಕೆ ಮಾಡೋಕ್ಕೆ. ನಿಮಗೂ ಅನ್ಸೋದು ನಾನು ಭಾಳ ಈ ಸಲ ಬಂದಾಗ ಹಂಗೆ ಡಿಮಾಂಡ್ ಮಾಡಬೇಕು ಅಂತೆಲ್ಲ. ಬಟ್ ನೀವು ಆಗಂಗಿಲ್ಲ, ಬಿಕಾಸ್ ನೀವು ಭಾಳ ಎಮೋಷ್ನಲ್ ವ್ಯಕ್ತಿ ಅದಿರ ಅನಿಸ್ತೈತಿಲ್ಲ. ನಿಮಗೂ ಒಂದು ಖುಷಿಯಾದ ಫ್ಯಾಮಿಲಿ ಬೇಕು. ಅವ್ರಿಗೆ ಹೆಂಗೆ ಒಂದು ಖುಷಿ ಇರಬೇಕಂತ ಅವ್ರದ್ದು ಬಂದು 9 ಆಫ್ ಕಪ್ಸ್, ನಿಮ್ಗೆ ಇಲ್ಲಿ 10 ಆಫ್. ನಿಮ್ಗೊಂದು ಹ್ಯಾಪಿ ಫ್ಯಾಮಿಲಿ ಬೇಕಂತ ನೀವು ವಿಚಾರ ಮಾಡ್ತೀರಿ. ನನ್ನ ಮನೆಯೊಳಗೆ ನಾವು ಖುಷಿ ಇರಬೇಕಪ್ಪ, ಇದ್ರೆ ನಾವು ಖುಷಿಯಿಂದ ಒಂದು ಫ್ಯಾಮಿಲಿ ಟೈಪ್ ಇರಬೇಕು. ಓಕೆ ಡನ್. ಇಲ್ಲ ಅವ್ರ ಮನೆಗೆ ಅವ್ರ ಖುಷಿ ಇಲ್ಲ, ನನ್ನ ಮನೆಗೆ ನಾ ಖುಷಿಯಿಂದ ಇರಬೇಕು ಅನ್ನೋದು ನಿಮ್ಮದು ಎನರ್ಜಿ ಐತಿದೆ. ಓಕೆ, ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಏನಾಗ್ತೈತಿ ಇನ್ನು ನೋಡಿದ್ರಿ. ನಿಮ್ಮ ಎನರ್ಜಿ ಅವ್ರ ಎನರ್ಜಿ ನೋಡಿದ್ರಿ. ಸೊ ಅವ್ರು ನೆಕ್ಸ್ಟ್ ಬರ್ತಾರ ಬಿಡ್ತಾರ, ಬಂದಮೇಲೆ
ಡಿಸಿಷನ್ ನಿಮ್ಮದು. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೀಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.